ಈಗ ತಾನೇ ನಾನು ಒಂದು ನ್ಯೂಸ್ ನೋಡ್ತಾ ಇದ್ದೆ. ಸೊ ವೆಬ್ ನ್ಯೂಸಲ್ಲಿ ಏನು ಬಂದಿದೆ ಅಂತಂದರೆ, ಗೋಪಿನಾಥ್ ನಾಯಕ್ ಮತ್ತು ರಫೀಕ್ ಅನ್ನೋರು ಏನೋ ದೂರು ಕೊಟ್ಟಿದ್ದಾರೆ ಅಂತ. ನೋಡಿ, ರಫೀಕ್ ಅವ್ರಿಗೆ ನಾನು ಮೊನ್ನೆನೂ ಹೇಳಿದ್ದೀನಿ, KYC ಆಗ್ದೇ ಥಂಬ್ ಆಗ್ದೇ ಸಿಲಿಂಡ್ರ್ ಕೊಡೋದಿಲ್ಲ ಅಂತ ಹೇಳಿ. ಲಾಸ್ಟ್ ಮಂತೆ ಒಂದು ಇದರಲ್ಲಿ ತೊಗೊಂಡು ಸಿಲಿಂಡ್ರ್ ಕೊಟ್ಟಿದ್ದೀವಿ. ಈಗ ಎಸ್ಮಾ ಜಾರಿ ಆದಮೇಲೆ KYC ಆಗ್ದೇ ಯಾವುದೇ ಸಿಲಿಂಡ್ರ್ ಕೊಡೋಂಗಿಲ್ಲ. ಮತ್ತು ಯಾವುದೇ ಅವ್ರು ಹೇಳೋದ್ರಲ್ಲ 10 ಇಂದ 20 ದಿವಸ ಇದರಲ್ಲಿ ಅದು ಯಾವುದು ಈಗ ನೀವು ನಮ್ಮ ಗ್ಯಾಸ್ ಇದರಲ್ಲಿ ನೋಡಿದ್ರು 10 ದಿವಸ ಒಳಗಡೆ ಯಾರದು ಎಲ್ಲ ಸಿಲಿಂಡರ್ ಬುಕ್ಕಿಂಗ್ ಇದೆ ಅವ್ರದ್ದೆಲ್ಲ ಕೊಡ್ತಾ ಇದ್ವಿ. ಮತ್ತು ಅವರು ಯಾವುದು ಗೋಡೌನ್ಗೆ ಹೋಗಬೇಕು, ಹೌದು ನಮ್ಮದು ಇಲ್ಲಿ ಆಫೀಸ್ ಇರೋದು ಲೈಲಾದಲ್ಲಿ, ಗೋಡೌನ್ ಇರೋದು ಗುರಾಯನ್ಕೆರೆಯಲ್ಲಿ. ಸೊ ಇಲ್ಲಿ ಬಿಲ್ ಮಾಡ್ತೀವಿ, ಅಲ್ಲಿ ತೊಗೊಂಡು ಕಳಿಸ್ತೀವಿ. ಯಾಕೆಂತಂದರೆ ಅವರ OTP ಚೆಕ್ ಮಾಡಿ ಅವ್ರಿಗೆ ತೊಗೊಂಡು ಆ ಡೇಟಲ್ಲಿ ಅವ್ರು ಬುಕ್ಕಿಂಗ್ ಆಗಿದೆಯಾ ಅಂತ ಚೆಕ್ ಮಾಡಿ ಕೊಡೋವಂಥದ್ದು. ನಾನು ಈಗಾಗಲೇ ಹೇಳಿದ್ದೀನಿ, KYC ತಂಬಾಗ್ದೇ ದಯವಿಟ್ಟು ಯಾರು ಸಿಲಿಂಡ್ರು ಸಿಗೋದಿಲ್ಲ. ನೀವು ಎಷ್ಟೇ ಜಗಳ ಮಾಡಿದ್ರು ನಾನಿಂದ ಕೊಡೋದಲ್ಲ, ಸರ್ಕಾರದ್ದು ಇದು. ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ, ನೀವು ಯಾವುದೇ, ಆಮೇಲೆ ಇನ್ನೊಂದೇನಂತಂದರೆ ಯಾರೋ ತೀರೋಗಿರ್ತಾರೆ, ತೀರೋದ ಮೇಲೆ ಅವ್ರದ್ದು ಎಷ್ಟೋ ವರ್ಷದಿಂದ ಅವರು ಗ್ಯಾಸ್ ಬುಕ್ಕು ಚೇಂಜ್ ಮಾಡಿರೋಲ್ಲ. ಅವರು ಬಂದು ಕೇಳಿದ್ರೆ ಅವ್ರಿಗೂ ಕೊಡೋಕ್ಕಾಗೋದಿಲ್ಲ. ಮತ್ತು ಅವರ ಹಸ್ಬೆಂಡ್ ಆಗಲಿ ಇವರಾಗಲಿ ಫಾರಿನಲ್ಲಿ ಇರ್ತಾರೆ, ಅವರು ಇಲ್ಲಿ ಸಿಲಿಂಡ್ರು ಅವರು ತಂಬಾಗಬೇಕು, ತಂಬಾಗಿಲ್ಲ ಅಂದರೆ ಸಿಲಿಂಡರ್ ಸಿಗೋದಿಲ್ಲ. ನೀವು ಅವ್ರು ಅಲ್ಲಿದ್ದಾರೆ, ಲಾಸ್ಟ್ ಮಂತ್ ಕೊಟ್ಟಿದ್ದೀರಿ, ಈ ಮಂತು OTP ನಿಮಗೆ ಬರುತ್ತೆ, ಅವಾಗ ತಂಬಾಗ್ದೇ ಸಿಲಿಂಡರ್ ಸಿಗೋದಿಲ್ಲ. ಇದು ಸ್ಪಷ್ಟವಾಗಿ ಹೇಳೋಂಥ ನಾನು ರಫೀಕ್ ಅವ್ರಿಗೂ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದಾದ್ಮೇಲೆ ಅವರು ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ.